ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು 33 ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ಮಾಡೋಣ ಬನ್ನಿ. ಮೊದಲನೇದಾಗಿ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಲೈನಿಂಗ್ ಬಟ್ಟೆ ಯಾವಾಗ್ಲೂ ಈಗ ಫಸ್ಟ್ ಕೆಳಗಡೆ ಒಂದು ಅರ್ಧ ಇಂಚಿಗೆ ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಮಾರ್ಕಿಂಗ್ ಆದಮೇಲೆ ಬ್ಲೌಸ್ನ ಉದ್ದ ತೊಗೋಬೇಕು. ಬ್ಲೌಸ್ನ ಉದ್ದ ಫಸ್ಟ್ಗೆ ನಾವು ತೊಗೋಬೇಕಾಗಿರೋದು ಬ್ಲೌಸ್ನ ಉದ್ದ ಎಷ್ಟಿದೆ ಅಂತ. ಬ್ಲೌಸ್ನ ಉದ್ದ ಬಂದುಬಿಟ್ಟು ನಮಗೆ 13.5 ಇದೆ. ಓಕೆನಾ, 13.5 ಬ್ಲೌಸ್ನ ಉದ್ದ ಬಂದುಬಿಟ್ಟು 13.5 ಇದೆ. ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮೊದಲು ಹಿಂದೆ ಡೀಪ್ ಬಂದುಬಿಟ್ಟು ಇದು 4.25 ತೊಗೋತೀನಿ. ಬೆನ್ನಿನ ಡೀಪು 4.25, ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇದು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ. ಈಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಸೊಂಟದ ಸುತ್ತಳತೆ ಬಂದುಬಿಟ್ಟು 28 ಇಂಚು. ಓಕೆನಾ, 28 ಇಂಚಿದೆ. 28 ಇಂಚನ್ನ 4 ಭಾಗ ಮಾಡೋಣ ಈ ರೀತಿ. ಇವಾಗ ಇದು 7 ಇಂಚು ಬಂತು. 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಇದು ಬಂದುಬಿಟ್ಟು 7 ಇಂಚು, ಇದು 1 ಇಂಚು, ಇದು 2 ಇಂಚು. ಓಕೆನಾ, ಈಗ ಎದೆ ಸುತ್ತಳತೆ ಬಂದುಬಿಟ್ಟು 33 ಇಂಚಿದೆ. ಓಕೆನಾ, 33 ಇದೆ. ಇದನ್ನು 4 ಭಾಗ ಮಾಡಬೇಕು. ಹೀಗೆ 4 ಭಾಗ ಮಾಡಿ ಇಲ್ಲಿ ನಮಗೆ ಬರುವಂಥದ್ದು 8.25, ಒಂದು ಪಾಯಿಂಟ್ ಕಡಿಮೆ 8.25 ಬರುತ್ತೆ. 8.25ಗೆ ಮಾರ್ಕ್ ಮಾಡೋಣ. ಓಕೆನಾ, ಇವಾಗ 8.25ಗೆ ಮಾರ್ಕ್ ಮಾಡಿ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಈಗ ಇದು 33 ಎದೆ ಸುತ್ತಳತೆ ಆಗಿರೋದ್ರಿಂದ ಇಲ್ಲಿ 2 ಇಂಚು ತೊಗೊಳ್ಳೋಣ. 2 ಇಂಚ್ ಸಾಕು, ಜಾಸ್ತಿ ಬೇಡ. ಡೀಪ್ ಆದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು 2.5 ಇಂಚು ನಮಗೆ ರೆಡಿ ಬರಬೇಕು. ಓಕೆನಾ, ಈ ಕಡೆ ಒಂದು ಅರ್ಧ ಇಂಚು, ಈ ಕಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಡಿ. ನಮಗೆ 2.5 ಅಂದರೆ 3.5 ಬೇಕು. ಓಕೆನಾ, 3.5 ಟೋಟಲ್ ಬಂದ್ಬಿಟ್ಟು ನಮಗೆ 5.5 ಬರುತ್ತೆ. ಓಕೆನಾ, ಟೋಟಲು 5.5. 5.5 ಬರುತ್ತೆ. ಟೋಟಲ್ ನಮಗೆ 5.5. ಓಕೆನಾ, ಟೋಟಲು 5.5 ಇದೆ. ಇವಾಗ ಇದು ಅಷ್ಟೇ, ಇದು 5.5 ತೊಗೊಳ್ಳೋಣ. 5.5ಗೆ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟ್ಗೆ. ಆಯಿತು. ಇವಾಗ ಇಲ್ಲಿ 1 ಇಂಚಿಗೆ 3/4 ಇಂಚು ತೊಗೊಳ್ಳಿ ಸಾಕು. 1 ಇಂಚು ಬೇಡ. 3/4 ಇಂಚು ತೊಗೊಂಡ್ರೆ ಶೋಲ್ಡರ್ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಇಲ್ಲಿ ಕಂಕ್ಳಲ್ಲಿ ನಾವು ತೊಗೊಂಡಿದ್ವಲ್ಲ 16 ಇಂಚು ನಾರ್ಮಲ್ ರೌಂಡು 16 ಇಂಚಿದೆ. ನಮಗೆ ಇದು ಬಂದುಬಿಟ್ಟು 8 ಇಂಚಿದೆ. 8 ಅಂದರೆ ಅರ್ಧ ಇಂಚ್ ಸ್ಟಿಚಿಂಗ್ ಬಿಟ್ಟು 8.5 ಬರಬೇಕು. ಓಕೆನಾ, 8.5 ಬಂದರೆ ಕರೆಕ್ಟಾಗಿದೆ ಅಂತ. 8 ಇದೆ, ಇನ್ನೂ ಅರ್ಧ ಇಂಚ್ ಬೇಕು ನಮಗೆ. ಓಕೆನಾ, ಇಲ್ಲಿ ಟೋಟಲು ನಮಗೆ ಸ್ಟಿಚಿಂಗು ಸೇರಿಸಿ 8 ಇಂಚ್ ಬರ್ತಾಯಿದೆ. ಓಕೆನಾ, ನೋಡಿ 8 ಇಂಚ್ ಬರ್ತಾಯಿದೆ. ಒಂದು 1/4 ಇಂಚು ಇಲ್ಲ ಒಂದು ಅರ್ಧ ಇಂಚು ಕೆಳಗಡೆ ತೊಗೊಳ್ಳಿ. ಓಕೆನಾ, ಒಂದು ಅರ್ಧ ಇಂಚು ಕೆಳಗಡೆ ತೊಗೋತೀನಿ. 6 ಇಂಚಿಗೆ ಆಗುತ್ತೆ. ಮತ್ತು ಇವಾಗ ಇಲ್ಲಿಂದ ನಿಮಗೇನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ತೊಗೊಳ್ಳಿ. ಓಕೆನಾ, ಈ ರೀತಿ ತೊಗೊಂಡು ಇಲ್ಲಿಗೆ ಒಂದು 3/4 ಇಂಚು ಈ ರೀತಿ ತೊಗೊಳ್ಳಿ. ಓಕೆನಾ, ಈಗ ನಮಗೆ ರೆಡಿ 8.5 ಇಂಚು ಬರಬೇಕು. ಓಕೆನಾ, ಈ ರೀತಿ ತೊಗೊಂಡಾಗ ನೋಡಿ ಇವಾಗ ಕರೆಕ್ಟಾಗಿ ಬಂತು, ಸರಿಯಾಗಿ ಬಂದಿದೆ. ಓಕೆನಾ, 8.5 ಇಂಚು ಬಂದಿದೆ. ಈ ರೀತಿ ಬರಬೇಕು. 8.5 ಬಂತು, ಇವಾಗ ಕರೆಕ್ಟಾಗಿದೆ. ಈಗ ಫ್ರಂಟಲ್ಲಿ ಬಂದ್ಬಿಟ್ಟು ಇದು ಸ್ವಲ್ಪ ಡಿಸೈನ್ ಹೇಳಿದ್ದಾರೆ, ಹಂಗಾಗಿ ನಾನು 2.25 ತೊಗೋತೀನಿ. ಇವ್ರಿಗೆ ಜಾಸ್ತಿ ಬ್ರಾಡ್ ಹಾಕಿದ್ರೂ ಆಗಲ್ಲ, ಬ್ರಾಡ್ ಹಾಕಲ್ಲ ಇವರು. ಅದಕ್ಕೆ ಒಂದು ಮೀಡಿಯಮ್ ಆಗಿ 2.25 ತೊಗೊಂಡಿದ್ದೀನಿ ಸಾಕು. 2.5 ಇಲ್ಲ 2.25 ಸಾಕು, ಜಾಸ್ತಿ ಬೇಡ. ಯಾಕೆಂದರೆ ಇವರು ಜಾಸ್ತಿ ಡೀಪ್ ಹಾಕಲ್ಲ, ಅಂದರೆ ಡಿಸೈನ್ ಬೇಕು, ಡೀಪ್ ಬೇಡ ಅಂತಾರೆ. ಅದಕ್ಕೋಸ್ಕರ ಒಂದು ಡಿಸೈನ್ ಹೇಳಿದ್ದಾರೆ, ಅದನ್ನು ಇದು ಮಾಡ್ಕೋತೀನಿ. ಇಲ್ಲಿಂದ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಒಂದು 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಓಕೆನಾ, ಇಲ್ಲಿಂದ 2, ಇಲ್ಲಿಂದ 3. ಇಲ್ಲಿಂದ ಬಂದುಬಿಟ್ಟು ಈ ಥರ ಒಂದು ಶೇಪ್ ಕೊಡ್ತೀನಿ. ಓಕೆನಾ, ಈ ಥರ ಶೇಪ್ ಕೊಟ್ಬಿಟ್ಟು ಮತ್ತು ಇಲ್ಲಿಂದ ಈ ಥರ ಶೇಪ್ ಕೊಡಬೇಕು. ಓಕೆ, ಈ ಥರ ಕೊಟ್ಟು ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು. ಇಲ್ಲಿ ಪೈಪಿಂಗ್ ಬರುತ್ತೆ.
ಓಕೆನಾ. ನೋಡಿ ಇಷ್ಟೇ ಇದು ಡಿಸೈನು. ಇದು ಪೈಪಿಂಗ್ ಸ್ಟಿಚ್ ಮಾಡಬೇಕಾದ್ರೆ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಪೈಪಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಬರುತ್ತೆ ಈ ಡಿಸೈನು ಅಂತ. ಓಕೆನಾ. ಇದಿಷ್ಟು ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಇಷ್ಟೇ ಇದು. ಓಕೆನಾ. ರೆಡಿ ಆಯಿತು ನೋಡಿ. ಇಷ್ಟೇ ಇದು. ಇದೇ ಪೈಪಿಂಗ್ ಡಿಸೈನ್ ಬರುತ್ತೆ. ಇಲ್ಲಿ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಬೇಕು. ಓಕೆನಾ. ಈಗ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳೋಣ. ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಓಕೆನಾ. ಈ ರೀತಿ ಇಟ್ಕೊಂಡ್ಬಿಟ್ಟು ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಓಕೆನಾ. ಈ ರೀತಿ ತೊಗೊಂಡು ಇಲ್ಲಿ ಒಂದು ಅರ್ಧ ಇಂಚು ಬಿಡಬೇಕು ನಾವು. ಫಸ್ಟ್ಗೆ ಮಾರ್ಜಿನು ಅರ್ಧ ಇಂಚು ಬಿಡಬೇಕು. ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಆಲ್ರೆಡಿ ಇಲ್ಲಿ ಮಾರ್ಕ್ ಇದೆ. ಇವಾಗ ಇದು ಈ ರೀತಿನೇ ಇಟ್ಕೋತೀನಿ ಇದು ಕರೆಕ್ಟಾಗಿ. ಓಕೆನಾ. ಇವಾಗ ಇದು ಹೇಗಿದೆ ಹಾಗೆ ಫಸ್ಟ್ ಕಟ್ ಮಾಡ್ಕೊಂಬಿಡೋಣ. ಆಮೇಲೆ ನಾವು ನೋಡಿ ಈ ರೀತಿ ಓಕೆ ಆಯಿತು. ಇವಾಗ ಈ ಕಡೆ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ. ಇಲ್ಲಿ ನ್ಯಾಚ್ ಹಾಕೋಬೇಕು. ಈಗ ಈ ಕಡೆಯಿಂದ ಕಟ್ ಮಾಡ್ಕೋತೀನಿ. ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಆಮೇಲೆ ಶೇಪ್ ತಗೊಳ್ಳೋದು ಇರುತ್ತೆ. ಓಕೆನಾ. ಆಯಿತು. ಇಲ್ಲಿ ಅಷ್ಟೇ ಮಾಮೂಲಿ ಅಷ್ಟೇ ಇರಲಿ. ಇಲ್ಲಿ ಮಾತ್ರ 1 ಇಂಚ್ ಜಾಸ್ತಿ ತೊಗೊಳ್ಳಿ. 1 ಇಂಚ್ ತೊಗೊಂಡ್ರೆ ಸಾಕು. ಓಕೆನಾ. ಇಷ್ಟೇ ಇದು. ಆಯಿತು. ಇವಾಗ ಇಲ್ಲಿ ಶೇಪ್ ತಗೋಬೇಕು. ಓಕೆನಾ. ಆಯಿತು. ಇನ್ನು ಫ್ರಂಟದ್ದು ನೋಡೋಣ. ಫ್ರಂಟ್ ಬಂದುಬಿಟ್ಟು ನಮಗೆ 7 ಇಂಚಿದೆ. 7 ಇಂಚ್ ಇರಲಿ ಇಕ್ತೀನಿ. ಸ್ಟಿಚಿಂಗು ಸೇರಿಸಿ 7 ಇಂಚ್ ಇಕ್ತೀನಿ. ಓಕೆನಾ. ಇಲ್ಲಿ ಬಂದುಬಿಟ್ಟು ಆಲ್ರೆಡಿ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬರೀತೀವ, ಅದನ್ನು ಸೇರಿಸಿ ಒಂದು 2.5ಗೆ ಇಟ್ಕೊಳ್ಳೋಣ. ಜಾಸ್ತಿ ಬೇಡ, 2.5 ಸಾಕು. ಜಾಸ್ತಿ ಮುಂದೆ ಡೀಪ್ ಆದ್ರೂ ಕಷ್ಟ. ಅವ್ರಿಗೆ ಈ ಥರ ಬಾಕ್ಸ್ ಟೈಪಲ್ಲಿ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಥರ ಬಾಕ್ಸ್ ಟೈಪಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ. ಓಕೆ ಆಯಿತು. ಈಗ ಇಲ್ಲಿಂದ ಡಾಟ್ ಪಾಯಿಂಟ್ ತಗೊಳ್ಳೋಣ. ಡಾಟ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿಂದ ಇಲ್ಲಿಗೆ 9.5. ಓಕೆನಾ. 9.5. ಇಲ್ಲಿಂದ 2.5 ಇಂಚು ತೊಗೋಬೇಕು. 12 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಓಕೆನಾ. 9.5 12.5 ಡಾಟ್ ಪಾಯಿಂಟು. ಓಕೆನಾ. ಈಗ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಈಗ ಇಲ್ಲಿ 1 ಇಂಚು ಮೇಲೆ ತೊಗೋಬೇಕು. 1 ಇಂಚನ್ನ ಈ ರೀತಿ ಮೇಲೆ ತೊಗೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿಗೆ ಡಾಟ್ಗೆ 4 ಇಂಚು ಮಾರ್ಕ್ ಮಾಡಿಕೊಂಡು ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು ತೊಗೊಳ್ಳಿ ಸಾಕು. ಓಕೆನಾ. ಈ ರೀತಿ ತೊಗೊಂಡು ಆಯಿತು. ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ. ಆಯಿತು. ಇವಾಗಿದು ಟೋಟಲ್ ನಾವು 13.5 ತೊಗೊಂಡಿದ್ದೀವಲ್ವ. 13.5 ಇದು 12 ಇಂಚ್ ಬಂತು. ಇಲ್ಲಿಂದ ಇಲ್ಲಿಗೆ ನಮಗೆ 13.5ಗೆ ಇಲ್ಲಿಗೆ ಬರುತ್ತೆ. ಓಕೆನಾ. 13.5 ಇಲ್ಲಿ ಬರುತ್ತೆ. ಇಲ್ಲಿಂದ ನಾವು ಒಂದು 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. 15.5ಗೆ ತೊಗೋಬೇಕು. ಓಕೆನಾ. ಹಂಗಾಗಿ ಇಲ್ಲಿ ಬೆಲ್ಟ್ ಬರುತ್ತೆ ನಮಗೆ ಈ ರೀತಿ. ಇಷ್ಟಕ್ಕೆ ಬರಬೇಕು. ಇಲ್ಲಿ ಬೆಲ್ಟ್ ಕಟ್ ಮಾಡ್ಕೋಬೇಕು ಇಲ್ಲಿಗೆ ನಮಗೆ. ಓಕೆನಾ. ಈಗ ಇದು ಆಯಿತು. ಇವಾಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಆಯಿತು. ಇಲ್ಲಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೋಬೇಕು. ಓಕೆ. ಇದು ರೆಡಿ ಆಯಿತು.
ನೋಡಿ, ಇದೇ ನಮಗೆ ಬೆಲ್ಟ್ ಬೇಕಾಗಿರುವಂಥದ್ದು ಪೀಸು. ಇದರಲ್ಲಿ ನೋಡಿಕೊಂಡು ನಾವು ಹೆಚ್ಚು ಕಡಿಮೆ ತಗೋಬೇಕು. ಓಕೆನಾ? ಈ ಥರ ಬರುತ್ತೆ ನೋಡಿ. ಇವಾಗ ಇದು ಈ ಥರ ಬರುತ್ತೆ. ಓಕೆನಾ? ಸರಿಯಾಗಿದೆ, ಏನು ತೊಂದರೆ ಏನಿಲ್ಲ. ಸ್ವಲ್ಪ ಕ್ರಾಸಾಗಿ ತೆಗೆದ್ರೆ ಸರಿ ಹೋಗುತ್ತೆ ಅಷ್ಟೇ. ಓಕೆ, ಆಯಿತು. ಈ ರೀತಿ ಬರುತ್ತೆ. ಓಕೆನಾ? ಇದಾಯಿತು. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಓಪನ್ ಇರೋದು ಆ ಕಡೆ ಇರಲಿ, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಈ ರೀತಿ ಮಾಡಿಕೊಂಡು ಮೊದಲಿಗೆ ನಾವು ಒಂದು ಅರ್ಧ ಇಂಚು ಫಸ್ಟ್ಗೆ ಮಾರ್ಜಿನ್ ಕಟ್ ಮಾಡ್ಕೊಂಬಿಡೋಣ. ಓಕೆನಾ? ಸಾರಿ, ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಡಿ, ಅಂದರೆ ಏರುಪೇರಿದ್ರೆ. ಓಕೆನಾ? ಇದಾಯಿತು. ಈಗ ಇದನ್ನು ಈ ರೀತಿ ತೊಗೊಂಡು ಸ್ಲೀವ್ಸ್ನ ಉದ್ದ ಬಂದುಬಿಟ್ಟು ನಮಗೆ 7 ಇಂಚು ಹೇಳಿದ್ದಾರೆ. 7 ಇಂಚು ತೊಗೊಳ್ಳೋಣ. ಓಕೆನಾ? 7 ಇಂಚು, ಇಲ್ಲೊಂದು ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇದು ಮಾರ್ಕ್ ಮಾಡ್ಕೊಂಬಿಟ್ಟು, ಓಕೆ, ಇವಾಗ ಇಲ್ಲಿಂದ 3.5 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ಸ್ನ ಸುತ್ತಳತೆ ಬಂದುಬಿಟ್ಟು 12 ಇದೆ. ಇಲ್ಲಿ 6 ಇಂಚು ತೊಗೋತೀನಿ. 6 ಇಂಚು. ಇಲ್ಲಿ ಒಂದು 7.5 ಇಂಚು ತೊಗೋತೀನಿ. ಓಕೆನಾ? 7.5 ಇಂಚು. ಇವಾಗ ಇಲ್ಲಿ ಸರಿಯಾಗಿದೆಯಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡ್ಬೇಕು. ನಮಗೆ ಇದು ಕರೆಕ್ಟಾಗಿದ್ದರೆ ಸರಿ, ಇಲ್ಲಾಂದರೆ ನಾವು ಮೇಲೆ ಸ್ವಲ್ಪ ಕೆಳಗೆ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಏನು ಕರೆಕ್ಟಾಗಿದ್ದರೆ ಏನು ತೊಂದರೆ ಇಲ್ಲ. ಇಲ್ಲ ಅಂದರೆ ಅದು ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡ್ಕೋಬೇಕು. ಓಕೆನಾ? ಇಲ್ಲ, ಕರೆಕ್ಟಾಗಿದೆ ನೋಡಿ. ನೋಡಿ, ಕಾಣಿಸ್ತಾ ಇಲ್ಲ? ಕರೆಕ್ಟಾಗಿದೆ. ಓಕೆನಾ? ಕರೆಕ್ಟಾಗಿ ಬಂದಿದೆ, ಏನು ತೊಂದರೆ ಇಲ್ಲ. ಈ ಥರ ಒಂದು ಆರ್ಮೋಲ್ ಸ್ಕೇಲಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಈ ಥರ ಮಾರ್ಕ್ ಮಾಡಿ ಈ ರೀತಿ ತೊಗೊಳ್ಳಿ. ಆವಾಗ ನಿಮಗೆ ನೋಡಿ ನೀಟಾಗಿ ಬಂದ್ಬಿಡ್ತು ಶೇಪು ಎಲ್ಲ. ಓಕೆನಾ? ಈ ರೀತಿ ಸ್ಕೇಲ್ ಇದ್ದರೆ ನೀವು ಆರಾಮಾಗಿ ಕಟ್ ಮಾಡ್ಕೋಬೋದು. ನೋಡಿ, ಇಷ್ಟೇ ಈಸಿಯಾಗಿ ಆಗೋಯ್ತು. ಓಕೆ, 2 ಪೀಸ್ ತೆಗೆದುಬಿಟ್ಟು ಶೇಪ್ ತಗೋಬೇಕು. ಆಯಿತು. ಇಷ್ಟು ಈ ರೀತಿ ಕಟ್ಟಿಂಗ್ ಆಯಿತು. ಇದು ಬಂದ್ಬಿಟ್ಟು 33 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಓಕೆನಾ? 33 ಎದೆ ಸುತ್ತಳತೆಯ ಬ್ಲೌಸ್. ಓಕೆನಾ? ಈ ರೀತಿ ಬಂತು ನೋಡಿ. ಓಕೆನಾ? 33 ಎದೆ ಸುತ್ತಳತೆಯ ಬ್ಲೌಸ್ ಆಗುತ್ತೆ.